ಒಬ್ಬಿ ಸಮೀಪದಲ್ಲಿ ಒಂದು ಭಾಳ ಗ್ರಾಮೀಣ ಪ್ರದೇಶದ ಮನೆ ಇದು. ತೋಟ ಕಾಡು ಹತ್ತಿರ ಇರ್ತಕ್ಕಂಥ ಇಲ್ಲಿ ಮನೆ ಒಳಗಡೆ ಕಾಳಿಂಗ ಸರ್ಪ ಬಂದಿರ್ತಕ್ಕಂಥದ್ದು. ವಿಶೇಷವಾಗಿ ನಾಳಿನ ಸರ್ಪ ದಿನಾಚರಣೆ ಇವತ್ತಿಗೆ ಅತಿಥಿಯಾಗಿ ಮನೆ ಬಂದಿದೆ. ಸೊ ಇದನ್ನ ಹಿಡಿಲಿಕ್ಕೆ ನಮ್ಮ ತೀರ್ಥಹಳ್ಳಿ ಊರ ತಜ್ಞರಾದಂಥ ಮಾರುತಿ ಮಾಸ್ಟರ್ ಅವರು ಬಂದಿದ್ದಾರೆ. ಸೊ ಇದನ್ನ ಲೈವ್ ಆಗಿ ಅವರು ನಮಗೆ ತೋರಿಸ್ತಾ ಇದ್ದಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಎಡೆ ಬಿಚ್ಚಿ ಆಗ್ತದೆ. ಭಯದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬಾಲಕಿ ಕೈ ಹಿಡಿದಿದೆ. ಸೊ ತುಂಬ ಫಸ್ಟ್ ರಿಯಾಕ್ಷನ್ ಬರ್ತದೆ. ವೀಕ್ಷಕರೇ, ನಾವಿಂದು ಇಲ್ಲಿ ತೀರ್ಥಹಳ್ಳಿ ತಾಲೂಕಿನ ಬೊಬ್ಬಿ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತು ಇಲ್ಲಿ ಈ ಒಂದು ಗ್ರಾಮದ ಒಂದು ಮನೆ ಹತ್ರ ಒಂದು ಕಾಳಿಂಗ ಸರ್ಪ ಲೈವ್ ಆಗಿ ಸಿಕ್ಕಿದೆ. ಅದರ ಬಗ್ಗೆ ಆ ಊರಿನ ಪ್ರಮುಖ ಅಥವಾ ಈ ಮನೆಯವರಿಂದ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಂದೀಪ್ ಅಂತ. ನೀವು ಸುಮಾರು ಎಷ್ಟೊತ್ತಿಗೆ ಇಲ್ಲಿ ಈ ಹಾವನ್ನು ನೋಡಿದೆ? ಅಂದರೆ ಒಂದು 12 ಗಂಟೆ ಸರಿ ಬಂದಿದೆ. ಇಲ್ಲಿ ಬಂದುಬಿಟ್ಟು ಒಂದು ಕೆರೆ ಹಾವು ಬಂದಿದೆ. ಆ ಕೆರೆ ಹಾವನ್ನು ಬೆರೆಸ್ಕೊಂಡು ಹೋಗ್ಬಿಟ್ಟು ಆ ಕಡೆ ಹೋಗಿದೆ. ಆಮೇಲೆ ನಮ್ಗೆ ಕಾಣಿಸಿಲ್ಲ. ನೀವು ಕಾಳಿಂಗ ಸರ್ಪ ಅಂತ ಕನ್ಫರ್ಮ್ ಆಗಿದೆ? ಕನ್ಫರ್ಮ್ ಆಗಿದೆ. ಸರ್, ನಮಸ್ತೆ ಸರ್. ನಮಸ್ತೆ. ನಾಳೆ ದಿನ ಸ್ನೇಕ್ ಡೇ ಅನ್ನೋದು, ಅದರ ಬಗ್ಗೆ ನಾವು ನಿನ್ನೆನೇ ದಿನ ನಿಮ್ಮನ್ನು ಸಂದರ್ಶನ ಮಾಡಿಕೊಂಡು ಮಾಹಿತಿ ಪಡೆದಿದ್ದೀವಿ. ನೀವು ಈಗಾಗಲೇ ನಮ್ಮ ಹತ್ರ ಹೇಳಿದ್ರಿ, ನಿಮ್ಮ ಚಾನಲ್ನವರು ಯಾವತ್ತಾರು ಲೈವ್ ಆಗಿ ಹಿಡಿಯೋ ಕಾರ್ಯಕ್ರಮ ಇದ್ದಾಗ ನೀವು ಬನ್ನಿ, ನೋಡಿ ಲೈವ್ ಆಗಿ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀರಿ ಅಂತೇಳಿ. ಇವತ್ತಿಲ್ಲಿ ಯಾವ ಹಾವು ಸರ್ ಅದಕ್ಕೆ? ಕಾಳಿಂಗ ಸರ್ಪನೇ. ಕಾಳಿಂಗ ಸರ್ಪದಲ್ಲಿ ಹೆಣ್ಣಾವು. ಬಹುಶಃ ಇವರು ಎರಡು ಕ್ಯಾರೆ ಹಾವು ನೀಡಲಿಕ್ಕಿಂತ ಬಂದಿತ್ತು ಅಂತಂದ್ರು. ಕ್ಯಾರೆ ಹಾವು ಜೊತೆಗೆ ಇತ್ತು ಅಂತಂದ್ರು. ಬಹುಶಃ ಕ್ಯಾರೆ ಹಾವು ಸಿಗದೆ ಇರೋದ್ರಿಂದ ಕ್ಯಾರೆ ಹಾವು ಈ ಮನೆ ರೂಟ್ ಅನ್ನು ತೋರಿಸಿ ಅದು ಅಲ್ಲೆಲ್ಲ ಎಸ್ಕೇಪ್ ಆಗಿದೆ. ಅದನ್ನ ಹಿಡಿಲಿಕ್ಕೆ ಅಂತ ಹೇಳಿ ಬಂದಿರೋ ಸೀದಾ ಒಳಗಡೆ ನಿಂತ್ಕೊಳ್ಳೋದು ಹಾಗಾಗಿದೆ. ಒಟ್ಟಿನಲ್ಲಿ ಇಲ್ಲಿ ಕೆಲ ಪಾಪ ಮಾಮೂಲಿ ಇಲ್ಲೆಲ್ಲ ಬೇಕಾಗ್ತದೆ ಇರ್ತಕ್ಕಂಥ ಹಾವುಗಳೇ. ಬಟ್ ನೋಡಿರ್ತಕ್ಕಂಥ ಇವತ್ತು ಇದೇ ಫಸ್ಟ್ ಅಂತ ಹೇಳ್ತಾರೆ. ವಿಶ್ವ ಹಾವುಗಳ ದಿನದ ಮುಂಚಿತವಾಗಿ ಇದು ಸಿಕ್ಕಿರಿಂದ ಅದಕ್ಕೊಂದು ವಿಶ್ವ ಹಾವುಗಳ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಸಾನ್ನಿಧ್ಯ ಚಾನಲ್ನವರಿಗೂ ಕೂಡ ವಿಶ್ವ ಹಾವು ದಿನಗಳ ಶುಭಾಶಯಗಳನ್ನ ಹೇಳ್ತಾ ಇದರಲ್ಲಿ ನೀವು ಸುಮಾರು ಎಷ್ಟೊತ್ತಿಗೆ ಈ ಹಾವನ್ನು ನೋಡಿದ್ರಿ? ಇಲ್ಲಿ ಎಷ್ಟೊತ್ತಿಗೆ 5-5:30 ಆಗಿರ್ತದೆ. 5-5:30. ನಿಮಗೆ ಇದೇ ಹಾವು ಅನ್ನೋದು ಏನಾದ್ರು ಅನ್ಸಿತ್ತಾ ಅಥವಾ ಬೇರೆ ಯಾವ್ದಾದ್ರು ಹಾವು ಅಂತ ಅನ್ಸುತ್ತಾ? ಅದೇ ಅಂತ ಇಲ್ಲಿ ನೀವು ಆಗ್ಲೇ ನೋಡಿದ್ರಿಂದ ಅಂದಾಜಿರಿಂದ ನೋಡಿದ್ರಿ?